ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಟಡಿ ಮಾಮ್ಸ್. ಈ ದಿನ ನಾವು 7ನೇ ತರಗತಿಯ 7th ಸ್ಟ್ಯಾಂಡರ್ಡ್ ದ ವಂಡರ್ ಬೌಲ್ ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ. ಸೊ ಮೊದಲನೇದಾಗಿ ಇಲ್ಲಿ ವೊಕ್ಯಾಬ್ಯುಲರಿ ಪಾರ್ಟ್ ಇದೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ವರ್ಡ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್ ಅಲ್ವಾ. ಸೊ ಬನ್ನಿ ನೋಡೋಣ. ಸೊ ಇಲ್ಲಿ ಫಸ್ಟ್ನೇ ಲೈನಲ್ಲಿ ದ ನೈಬರ್ಸ್ ಆಲ್ಸೋ ಸಾ the men in ragged cloths, but they did not realize that they needed shelter. Okay, adadmele from where their cottage. Adadmele kelagina line alli house was on the mound. Next, Philemon and bosses were astonished at the behavior of the boys. The boys hooted till they were out of their breath. ಕಾಟೇಜ್, ಅಸ್ಟಾನಿಶ್ಡ್, ಹೂಟೆಡ್, ಶೆಲ್ಟರ್, ಮೌಂಡ್ ಇಲ್ಲಿ ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ. ಅದನ್ನು ಸರಿಯಾಗಿರೋದನ್ನು ನಾವು ಅಲ್ಲಿ ತುಂಬಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟ್ ಕೆಳಗಡೆ ಇದೆ ಪ್ರಾಕ್ಟೀಸ್ ದ ಯೂಸ್ ಆಫ್ ಆಪೋಸಿಟ್ಸ್. ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಪ್ಲಾಸ್ಟಿಕ್ ಈಸ್ ಲೈಟ್ ಬಟ್ ಐರನ್ ಈಸ್ ಹೆವಿ ಅಂತ ಹೇಳಿ. ಸೊ ಅದೇ ರೀತಿ ಇಲ್ಲಿ ನೋಡಬೇಕಾಗತ್ತೆ. ದಿಸ್ ಚೇರ್ ಈಸ್ ಕಂಫರ್ಟೇಬಲ್ ಬಟ್ ದಟ್ ಒನ್ ಈಸ್ ಅನ್ಕಂಫರ್ಟೇಬಲ್. ಯು ಆರ್ ಲೇಟ್ ಟುಡೇ, ಪ್ಲೀಸ್ ಕಮ್ ಅರ್ಲಿ. ಲೇಟ್, ಅರ್ಲಿ. ಆರ್ಡಿನರಿ, ಸ್ಪೆಷಲ್. ದೆನ್ ಹ್ಯಾಪಿಗೆ ಸ್ಯಾಡ್ ಸಹ ಬರುತ್ತೆ, ಅನ್ಹ್ಯಾಪಿ ಸಹ ಬರುತ್ತೆ. ಓಕೆ, ಅದಾದಮೇಲೆ ನೆಕ್ಸ್ಟ್ ನೋಡೋಣ. ಸೊ ರೆಕಗ್ನೈಸ್ ದ ವರ್ಡ್ಸ್ ಯು ಆರ್ ಫೆಮಿಲಿಯರ್ ವಿತ್ ದ ಮೇಕ್ ಸೆಂಟೆನ್ಸ್ ಆಫ್ ಯುವರ್ ಓನ್. ಇಲ್ಲಿ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ ಲಾಸ್ಟ್ ಪೇಜಲ್ಲಿ. ಆ ಪ್ಯಾರಾಗ್ರಾಫಲ್ಲಿ ಕೆಲವೊಂದು ನಮಗೆ ಫೆಮಿಲಿಯರ್ ಆದಂತಹ ವರ್ಡ್ಸ್ಗಳನ್ನು ತಗೊಂಡು ಅದನ್ನು ಸ್ವಂತ ವಾಕ್ಯದಲ್ಲಿ ರಚಿಸಬೇಕಾಗತ್ತೆ. ಸೊ ನಾನೊಂದು ಸಿಂಪಲ್ ಆಗಿ ಇಲ್ಲಿ ತೊಗೊಂಡಿದ್ದೀನಿ. ನೀವು ನಿಮ್ಮ ಒಂದು ವಾಕ್ಯಗಳನ್ನು ಸಹ ಸೇರಿಸಬಹುದು. ಐ ಫೌಂಡ್ ಸಮ್ ಸ್ಟ್ರೇಂಜರ್ಸ್ ಇನ್ ಮೈ ಫಾರ್ಮ್ ಹೌಸ್. ಸ್ಟ್ರೇಂಜರ್ಸ್ ಅನ್ನೋ ಪದ ಎಲ್ಲಿ ಸಿಕ್ಕಿದೆ? ಎಸ್, ಅಫ್ಕೋರ್ಸ್ ಪ್ಯಾರಾಗ್ರಾಫಲ್ಲಿ ಸಿಕ್ಕಿದೆ. ಆ ಪ್ಯಾರಾಗ್ರಾಫಿಂದ ಸ್ಟ್ರೇಂಜರ್ಸ್ ಅನ್ನೋದನ್ನು ತಗೊಂಡು ಐ ಫೌಂಡ್ ಸಮ್ ಸ್ಟ್ರೇಂಜರ್ಸ್ ಇನ್ ಮೈ ಫಾರ್ಮ್ ಹೌಸ್. ನೆಕ್ಸ್ಟ್, ವಿ ಶುಡ್ ರೆಸ್ಪೆಕ್ಟ್ ಅವರ್ ಎಲ್ಡರ್ಸ್. ರೆಸ್ಪೆಕ್ಟ್ ಅನ್ನೋ ವರ್ಡು ಸಹ ಪ್ಯಾರಾಗ್ರಾಫಲ್ಲಿದೆ. ಐ ವಿಶ್ಡ್ ಮೈ ಸನ್ ಹಾರ್ಟಿಲಿ on his birthday. Then a hospitality is a virtue. Okay, then we should treat our guest kindly. ಆಮೇಲೆ ಇನ್ನೂ ಬಹಳಷ್ಟು ವರ್ಡ್ಸ್ ಇದೆ. ಅಸ್ಟಾನಿಶ್ಡ್ ಇದೆ, ಸೊ ಕಪಲ್ ಇದೆ, ಗೆಸ್ಟ್ ತೊಗೊಂಡಿದ್ದೀವಿ. ಸೊ ಅದೇ ರೀತಿ ಬಹಳಷ್ಟು ಇರುತ್ತೆ. ನೈಟ್ ಇರುತ್ತೆ. ಸಿಂಪಲ್ ಆಗಿರೋ ವರ್ಡ್ಸ್ಗಳನ್ನು ಸಹ ನಾವು ತೊಗೊಂಡು, ಫೆಮಿಲಿಯರ್ ಆಗಿರುವಂಥ ವರ್ಡ್ಸ್ಗಳನ್ನು ತೊಗೊಂಡು ನಾವು ಒಂದು ಸೆಂಟೆನ್ಸನ್ನು ಫಾರ್ಮ್ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟು ಬಂದುಬಿಟ್ಟು ಸಮ್ ವರ್ಡ್ಸ್ ಆರ್ ಗಿವನ್ ಬಿಲೋ. ಆ್ಯಡ್ ಸಫಿಕ್ಸಸ್ ಲೈಕ್ ಅಯಾನ್, ಏಬಲ್, ಫುಲ್ ಈ ರೀತಿಯಾಗಿ ಸಫಿಕ್ಸನ್ನು ಆ್ಯಡ್ ಮಾಡಬೇಕಾಗತ್ತೆ. ನಮಗೆ ಗೊತ್ತಿದೆ ಸಫಿಕ್ಸ್ ಅಂತ ಅಂದ್ರೇನು, ಪ್ರಿಫಿಕ್ಸ್ ಅಂತ ಅಂದ್ರೇನು. ಪ್ರಿಫಿಕ್ಸ್ ಅಂತ ಅಂದರೆ ಒಂದು ಪದದ ಮುಂದೆ ಸೇರಿಸುವಂಥದ್ದು. ಅದೇ ಸಫಿಕ್ಸ್ ಅಂತ ಅಂದರೆ ಒಂದು ಪದದ ಹಿಂದೆ, ಅಂದಮೇಲೆ ಪದ ಆದಮೇಲೆ ಸೇರಿಸಿರುವಂಥ ಒಂದು ವರ್ಡ್ಸ್ಗಳನ್ನು ಹೇಳ್ತೀವಿ. ಸೊ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಜಾಯ್, ಜಾಯ್ಫುಲ್. FUL, ಫುಲ್ ಅನ್ನು ಸೇರಿಸಿದ್ದಾರೆ, ಅದನ್ನು ಸಫಿಕ್ಸ್ ಅಂತ ಹೇಳ್ತಾರೆ. ವಂಡರ್, ವಂಡರ್ಫುಲ್. ಡಿಕ್ಟೇಟ್, ಡಿಕ್ಟೇಷನ್ ಮೀನಿಂಗ್ಫುಲ್ ಆಗಿರಬೇಕು. ಸೇರಿಸಬೇಕು ಅಂತ ಹೇಳ್ಬಿಟ್ಟು ಡಿಕ್ಟೇಟ್ ಇದ್ದಿದ್ದನ್ನು ಡಿಕ್ಟೇಟ್ ಫುಲ್ ಅಥವಾ ಡಿಕ್ಟೇಟ್ನೆಸ್ ಅಂಥವೆಲ್ಲ ಸೇರಿಸೋ ಹಾಗಿಲ್ಲ. ಅದು ಮೀನಿಂಗು ಸಹ ಕೊಡಬೇಕು. ಡಿಕ್ಟೇಟ್, ಡಿಕ್ಟೇಷನ್. ಕಂಫರ್ಟ್, ಕಂಫರ್ಟೇಬಲ್. ಹೋಪ್, ಹೋಪ್ಫುಲ್. ಸಕ್ಸಸ್, ಸಕ್ಸಸ್ಫುಲ್. ಪೊಸೆಸ್, ಪೊಸೆಷನ್. ಕಾನ್ಸಂಟ್ರೇಟ್, ಕಾನ್ಸಂಟ್ರೇಷನ್. ಆನರ್, ಆನರೇಬಲ್. ಮೆಡಿಕೇಟ್, ಮೆಡಿಕೇಷನ್. ಓಕೆ, ನೆಕ್ಸ್ಟ್ ನೋಡೋಣ. ಸೊ ನೆಕ್ಸ್ಟ್ ಬಂದುಬಿಟ್ಟು C2ದಲ್ಲಿ ಕ್ವಶನ್ ಆನ್ಸರ್ಸ್ ಇದೆ, C3ದಲ್ಲಿ ಸಹ ಕ್ವಶನ್ ಆನ್ಸರ್ಸ್ ಇದೆ. ಅದನ್ನು ಆಮೇಲೆ ನೋಡೋಣ. ಫಸ್ಟು ಗ್ರಾಮರ್ ಪಾಯಿಂಟನ್ನು ನೋಡ್ತೀನಿ. ರೀಡ್ ದ ನೆಕ್ಸ್ಟ್. ಅದಾದಮೇಲೆ ಬನ್ನಿ ಇಲ್ಲಿ ಲ್ಯಾಂಗ್ವೇಜ್ ವರ್ಕ್ ಇದೆ. ಓಕೆ, ರೀಡ್ ದ ಫಾಲೋವಿಂಗ್. ಸ್ಟೋರಿ ಇದೆ. ಕಂಪ್ಲೀಟ್ ದ ಫಾಲೋವಿಂಗ್. ಇಲ್ಲಿ ಸ್ಟೋರಿಯನ್ನು ಓದ್ಕೊಂಡ್ರೆ ಯಾವ ರೀತಿಯಾಗಿ ಚೇಂಜಸ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗಾಗ್ಬಿಟ್ಟು ಇಲ್ಲೂ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬ್ರಾಕೆಟಲ್ಲಿ ಹಿಯರ್ ದ ಲೌಡ್ ಇಸ್ ದೇರ್. ಲೌಡಿಗೆ ನಾವು ಇಲ್ಲಿ ಲೌಡ್ಲಿ, ಬ್ರೇವ್, ಬ್ರೇವ್ಲಿ, ವೆಲ್, ವೆಲ್ಲಿ ಅಂತಾದರೂ ಬರಲ್ಲ. ಸೊ ವೆಲ್ಲನ್ನು ಕಾಮನ್ ಆಗಿ ವೆಲ್ ಅಂತಲೇ ಯೂಸ್ ಮಾಡ್ತೀವಿ ನಾವು. ಓಕೆ, ನೆಕ್ಸ್ಟ್ ಇವೆಲ್ಲ ಅಡ್ವರ್ಬ್ಸ್ ಇವು, ಹೌದಲ್ವಾ? ಇವು ಗ್ರಾಮರಲ್ಲಿ ಅಡ್ವರ್ಬ್ಸ್ ಯಾವ್ದ್ಯಾವುದು ಅಂತ ಹೇಳಿಬಿಟ್ಟು ನಾವು ಆ ಫಾರ್ಮನ್ನು ಬರೀಬೇಕಾಗತ್ತೆ. ಸ್ಲೋ, ಸ್ಲೋಲಿ. ದೆನ್ ಕರೆಕ್ಟ್, ಕರೆಕ್ಟ್ಲಿ. ಹೆವಿ, ಹೆವಿಲಿ. ಸಾಫ್ಟ್, ಸಾಫ್ಟ್ಲಿ. ದೆನ್ ಆ್ಯಂಗ್ರಿ, ಆ್ಯಂಗ್ರಿಲಿ. ಕರೇಜ್, ಕರೇಜಿಯಸ್ಲಿ. ದೆನ್ ಫಾಸ್ಟಿಗೆ ಫಾಸ್ಟು. ಇಲ್ಲಿ ಕೆಳಗಡೆ ಬ್ರಾಕೆಟಲ್ಲಿ ಕೊಟ್ಟಿರ್ತಾರೆ, ಅದನ್ನು ನಾವು ತಗೊಂಡು ಯೂಸ್ ಮಾಡಬೇಕಾಗುತ್ತೆ. ದೀಸ್ ಆರ್ ಆಲ್ ದ ಅಡ್ವರ್ಬ್ಸ್ ಆ್ಯಂಡ್ ಅಡ್ಜೆಕ್ಟಿವ್ಸ್. ಸಮ್ಟೈಮ್ಸ್
it act like adverb and also the adjective. Okay, next ಬರೋಣ. ನೆಕ್ಸ್ಟ್ ಏನಿದೆ, ರಿವೈಟ್ ದ ಫಾಲೋವಿಂಗ್ ಸೆಂಟೆನ್ಸಸ್ ಯೂಸಿಂಗ್ ದ ಅಡ್ಜೆಕ್ಟಿವ್ ಫಾರ್ಮ್ಸ್ ಆಫ್ ದ ವರ್ಡ್ಸ್ ಅಂಡರ್ಲೈನ್ಡ್. ಓಕೆ, ಇಲ್ಲಿ ಅಡ್ಜೆಕ್ಟಿವ್ ಫಾರ್ಮ್ಸ್ ಆಫ್ ದ ವರ್ಡ್ಸನ್ನು ಅಂಡರ್ಲೈನ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಭುವನ ಫೆಡ್ ದ ಪಪ್ಪಿ ಲವಿಂಗ್ಲಿ. ಸೊ ಅಲ್ಲಿ ಮೀನಿಂಗ್ ಸಹ ವಿತ್ ಮೀನಿಂಗ್ ಚೇಂಜ್ ಆಗಬಾರ್ದು, ಆ ರೀತಿಯಾಗಿ ನಾವು ಸೆಂಟೆನ್ಸನ್ನು ಮಾಡಬೇಕಾಗತ್ತೆ. ಭುವನ ಫೀಡ್ ದ ಪಪ್ಪಿ ವಿತ್ ಲವ್. ಓಕೆ, ನೆಕ್ಸ್ಟ್ ದ ಈಸಿಲಿ ಸಾಲ್ವ್ ದ ಸಮ್. ವಿ ನೋ ದಟ್, ಈಗಷ್ಟೇ ನಾವು ಲಾಸ್ಟ್ ಪೇಜಲ್ಲಿ ನೋಡಿದ್ವಿ ಈಸಿಲಿ ಇದು ಒಂದು ಅಡ್ವರ್ಬ್ ಅಂತ ಹೇಳಿ. ಸೊ ದೇ ಈಸಿಲಿ ಸಾಲ್ವ್ ದ ಸಮ್, ಈಸಿಲಿ ಅದನ್ನು ತೆಗೆದುಬಿಟ್ಟು ದೇ ಸಾಲ್ವ್ ದ ಸಮ್ ವಿತ್ ಈಸ್. ಓಕೆ, ದೆನ್ ವಿಜಯ ಸ್ಯಾಂಗ್ ಮೆಲೋಡಿಯಸ್ಲಿ. ವಿಜಯ ಸ್ಯಾಂಗ್ ದ ಸಾಂಗ್ ವಿತ್ ಅ ಮೆಲೋಡಿ. ಪ್ರಮೋದ್ ರೈಟ್ಸ್ ನೀಟ್ಲಿ. ಪ್ರಮೋದ್ writes has neat handwriting. No, it's not correct. Pramod has neat handwriting. Writes ಬೇಡ, neatlyನೂ ಬೇಡ. ಸೊ ನಾವೇನು ಮಾಡ್ತೀವಿ ಇಲ್ಲಿ, ಪ್ರಮೋದ್ has neat handwriting. ಓಕೆ, ನೆಕ್ಸ್ಟ್ ರಹೀಮ್ ಆಲ್ವೇಸ್ ಸ್ಪೀಕ್ಸ್ ಕಾಮ್ಲಿ. ರಹೀಮ್ ಆಲ್ವೇಸ್ ಸ್ಪೀಕ್ಸ್ ಇನ್ ಎ ಕಾಮ್ ಮ್ಯಾನರ್. ಓಕೆ, ನೆಕ್ಸ್ಟ್ ಅದಾದಮೇಲೆ ಮೋರ್ ವೊಕ್ಯಾಬ್ಯುಲರಿಯಲ್ಲಿ ಬಂದಾಗ ಹಿಯರ್ ಇಸ್ ಅ ಲಿಸ್ಟ್ ಆಫ್ ಇನ್ಕಂಪ್ಲೀಟ್ ವರ್ಡ್ಸ್. ಕಂಪ್ಲೀಟ್ ದೆಮ್ ಬೈ ಯೂಸಿಂಗ್ REAR. ಸೊ ಇಲ್ಲಿ ಕೊಟ್ಟಿದ್ದಾರೆ ಯೂಸ್ ಎ ಡಿಕ್ಷನರಿ ಇನ್ ದ ನೆಸೆಸರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಲಾಸ್ಟಿಗೆ ನಾವು ಯಾವ ಒಂದು 2 ಲೆಟರ್ಸ್ ಆ್ಯಡ್ ಮಾಡಿದ್ರೆ ಮೀನಿಂಗ್ಫುಲ್ ಇರುತ್ತೆ ಅಂತ ಹೇಳಿಬಿಟ್ಟು ಇದು ಲಿಟರೇಚರ್ RE ಸೇರಿಸಿದ್ದಾರೆ. ಸಿಂಗ್ಯುಲರ್, ದೆನ್ ಬರ್ಗ್ಲರ್, ಕ್ಯಾಲೆಂಡರ್, ಕನ್ಸಿಡರ್, ಹಾರರ್ OR ಸೇರಿಸಿದ್ದಾರೆ. ಇಂಟೀರಿಯರ್, ಬಿವೇರ್, ಸೆಂಟರ್ ER ಸೇರಿಸಿದ್ದಾರೆ. ಗ್ರಾಮರ್, ರಿಸಿಪ್ಟ್ ಮಧ್ಯದಲ್ಲಿ 2 ಫಿಲ್ ಮಾಡಕ್ಕೆ ಹೇಳಿದ್ದಾರೆ. ರಿಸಿಪ್ಟ್, ಬಿಲೀವ್, ಗ್ರೀವ್, ಕನ್ಸೀವ್. ಓಕೆ, ನೆಕ್ಸ್ಟ್ ಅದಾದಮೇಲೆ ಇದು ತುಂಬ ಚೆನ್ನಾಗಿದೆ. ಇದೆಲ್ಲ ಟಿಕ್ಕಿ ವರ್ಡ್ಸ್. ಇದು ಹೇಗೆ ಅಂತ ಹೇಳಿದರೆ ಇಲ್ಲಿ ನೋಡಿ, ಪೀರಿಯಡ್ ವೆನ್ ದೇರ್ ಇಸ್ ನೋ ವಾರ್. ಒಂದನೇದಲ್ಲಿ ಪೀಸ್, ಅ ಬಿಟ್ ಆರ್ ಪಾರ್ಟ್ ಆಫ್ ದ ಸಮಥಿಂಗ್, ಪೀಸ್ ಅಲ್ವಾ. ಸೊ ಅದೇ ರೀತಿ ಇಲ್ಲಿ ನೋಡ್ರಿ, ಪ್ರಿನ್ಸಿಪಲ್, ದೆನ್ ಡೈರಿ, ಸ್ಪೆಲ್ಲಿಂಗ್ ಚೇಂಜ್, ಮೀನಿಂಗ್ ಚೇಂಜ್, ಆದರೂ ಪ್ರೊನೌನ್ಸಿಯೇಷನ್ ಸೇಮ್. ಓಕೆ, ಡೈರಿ, ವೀಕ್, ಡೀರ್. ಓಕೆ, ಲೈಟ್ಲಿ ಇದಾಗುತ್ತೆ, ಚೇಂಜ್ ಆಗುತ್ತೆ, ಬಟ್ ಆದರೂ ಮೀನಿಂಗ್ಫುಲ್ ಚೇಂಜ್ ಇರುತ್ತೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ, ಎ ರೂಲ್ ಆರ್ ಎ ಲಾ ಇಸ್ ಎ ಪ್ರಿನ್ಸಿಪಲ್. ದ ಹೆಡ್ ಆಫ್ ದ ಸ್ಕೂಲ್ ಆರ್ ದ ಕಾಲೇಜ್ ಇಸ್ ಎ ಪ್ರಿನ್ಸಿಪಲ್ ಅಲ್ವಾ. ಮುಖ್ಯ ಶಿಕ್ಷಕರಿಗೆ ಪ್ರಿನ್ಸಿಪಲ್ ಅಂತಾರಲ್ಲ, ಆ ರೀತಿ. ಸೊ ಬನ್ನಿ ನೆಕ್ಸ್ಟ್ ನೋಡೋಣ. ಸೊ ಹಿಯರ್ ಇಲ್ಲಿ ರಿವೈಟ್ ದೆಮ್ ಕರೆಕ್ಟ್ಲಿ ಆ್ಯಂಡ್ ಸೀಕ್ವೆನ್ಷಿಯಲಿ ಆ್ಯಸ್ ದೇ ಅಪಿಯರ್ ಇನ್ ದ ಸ್ಟೋರಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಸೊ ವರ್ಡ್ಸ್ಗಳನ್ನು ಅದಲು ಬದಲು ಮಾಡಿದ್ದಾರೆ. ಸೊ ನಾವೇನು ಮಾಡಬೇಕಪ್ಪ ಅಂತ ಅಂದರೆ ಅದನ್ನು ರೀರೈಟ್ ಮಾಡಿ ಸೀಕ್ವೆನ್ಷಿಯಲಿ ಆ್ಯಡ್ ಮಾಡಬೇಕಾಗತ್ತೆ. ಓಕೆ, ಇಲ್ಲಿ ನೋಡಿ, ದ ರ್ಯಾಗ್ಡ್ ಸ್ಟ್ರೇಂಜರ್ಸ್ ಟು ಮೀಟ್ ವೆನ್ ಡೌನ್ ಫಿಲಮೆನ್. ಸೊ ಇಲ್ಲಿ ಬರೆದಿದ್ದೀನಿ, ಫಿಲಮೆನ್ ವೆನ್ ಡೌನ್ ಟು ಮೀಟ್ ದ ರ್ಯಾಗ್ಡ್ ಸ್ಟ್ರೇಂಜರ್ಸ್. ಓಕೆ, ಫಿಲಮೆನ್ ವೆನ್ ಡೌನ್ ಟು ಮೀಟ್ ದ ರ್ಯಾಗ್ಡ್ ಸ್ಟ್ರೇಂಜರ್ಸ್. ದ ಸೆಕೆಂಡ್ ಒನ್, ಫುಡ್ ಫಾರ್ ಬಾಸಸ್ ಟು ಸಮ್ ಹಿ ಆಸ್ಕ್ಡ್ ಫೈಂಡ್ ದೆಮ್. ಎಲ್ಲ ಜಂಬಲ್ಡ್ ಆಗಿದೆ ಅಲ್ವಾ ವರ್ಡ್ಸು. ಸೊ ಹಿ ಆಸ್ಕ್ಡ್ ಬಾಸಸ್ ಟು ಫೈಂಡ್ ಸಮ್ ಫುಡ್ ಫಾರ್ ದೆಮ್. ಇಲ್ಲಿ 1 2 3 4 ಅಂತ ಹಾಕಿದ್ದೀನಿ. ಸೊ ಅದರ ಪ್ರಕಾರ ಬರೀರಿ. ನೆಕ್ಸ್ಟ್ ಥರ್ಡ್ ಒನ್ ಇಸ್ ದೇ ವೆಲ್ಕಮ್ ದ ಗೆಸ್ಟ್ ವಿತ್ ಜಾಯ್. ದೇ ವೆಲ್ಕಮ್ ದ ಗೆಸ್ಟ್ ವಿತ್ ಜಾಯ್. ನೆಕ್ಸ್ಟ್ D1 4ನೇದು, there is milk in this bowl as much as we want. Okay, live in it as long as you desire and you come to heaven together. Okay, ಇದು ಇದರ ಒಂದು ಕರೆಕ್ಟ್ ಸೀಕ್ವೆನ್ಸ್. ನೆಕ್ಸ್ಟ್ ಲಾಸ್ಟ್ ಒನ್, ಫಸ್ಟ್ ಒನ್ bosses placed a small bowl
ಆಫ್ ಮಿಲ್ಕ್ ಆನ್ ದ ಟೇಬಲ್. 1 2 3 4 5 ಅಂತ ಕೊಟ್ಟಿದ್ದೀನಿ. ಓಕೆ, ಈಸಿ ಆಗೋಕ್ಕೋಸ್ಕರ ಇದಿಷ್ಟು ಬಂದುಬಿಟ್ಟು ಈ ಒಂದು ದ ವಂಡರ್ ಬೌಲ್ ಪಾಠದ ಗ್ರಾಮರ್ ಪಾಯಿಂಟು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದರ ಒಂದು ಕ್ವಶನ್ ಆನ್ಸರ್ಗಳನ್ನು ವಿಡಿಯೋ ಮಾಡ್ತೀನಿ. ಓಕೆ, ಇಲ್ಲಿಯವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.